ಕೋಮರಾಮ್ ಭೀಮಗೊಂಡ ಕುರುಬ ಸಂಘದ ವತಿಯಿಂದ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅಂದರೆ ಅಪ್ಪುಗೌಡರ ವಿರುದ್ಧ FIR ಖಂಡನೆಯನ್ನು ಖಂಡಿಸಿ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಮಹಾನಗರ ಪಾಲಿಕೆಯ ಸದಸ್ಯರು, ಸಮಾಜದ ಮುಖಂಡರಾಗಿರ್ತಕ್ಕಂಥ ನಮ್ಮ ಗುರುರಾಜ್ ಪಟ್ಟಣಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವ ನಾಯಕರು, ಭಾರತೀಯ ಜನತಾ ಪಕ್ಷದ ಯುವ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಚಿನ್ ಬನ್ನಿಯವರು ನಮ್ಮ ಜೊತೆ ಇದ್ದಾರೆ. ಇನ್ನೋರ್ವ ನಮ್ಮ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, APMC ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಮುಚ್ಕಡಿಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಮಾಜದ ಯುವ ನಾಯಕರು, ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ಭಾಗೇಶ್ ಮರ್ತೂರವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವಕರಾಗಿರ್ತಕ್ಕಂಥ ನಾಗರಾಜ್ ಚಿಂಚೋಳಿಯವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇತ್ತೀಚೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಲಬುರಗಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಸಾಹೇಬ್ರವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಗುತ್ತೆ. ಆ ಬೃಹತ್ ಪ್ರತಿಭಟನೆ ವಿಷಯ ಅಂತಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ರಾಘವ ಚೈತನ್ಯ ಶಿವಲಿಂಗ ಆ ಅಪಮಾನ ಮಾಡಿರ್ತಕ್ಕಂಥ ನಡೆಯನ್ನು ಖಂಡಿಸಿ ಆ ಮತ್ತೊಂದರನ್ನು, ಆ ಗುಂಡಗಳನ್ನು ಬಂಧಿಸಬೇಕು, ಕೇಸ್ ಆಗಬೇಕಂತ ಹೋರಾಟ ಆಯಿತು. ಕೇಸ್ ಪ್ರಕರಣ ಕೂಡ ಆಯಿತು. ಆ ಕೇಸನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿರ್ತಕ್ಕಂಥದ್ದನ್ನು ಖಂಡಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರವರು ಒಂದು ವಾಕ್ಯವನ್ನು ಉಲ್ಲೇಖನ ಮಾಡಿದ್ರು. ದಿವಂಗತ ಕಮರುಲ್ ಇಸ್ಲಾಂ ಸಾಹೇಬರು ಮುಸ್ಲಿಂ ಲೀಗ್ನಿಂದ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಾನು ಗುಲ್ಬರ್ಗವನ್ನು ಮಿನಿ ಪಾಕಿಸ್ತಾನ ಮಾಡುತ್ತೇನೆ ಅಂತಕ್ಕಂಥ ಉಲ್ಲಂಘನೆಯನ್ನು ಮಾಡಿದ್ದರು. ಅದಕ್ಕೆ ಸಾಕ್ಷಿ ಆಧಾರಗಳು ಕೂಡ ಇದೆ. ಇದು ಯಾವ ರೀತಿಯಾಗಿ ಕೋಮುವಾದ, ದ್ವೇಷ ಭಾಷಣ ಆಗುತ್ತೆ ಅಂತಕ್ಕಂಥದ್ದು ತಿಳಿತಾ ಇಲ್ಲ. ಆದರೆ ಒಂದು ಕಾಲಘಟ್ಟದಲ್ಲಿ ಇದೇ ಕಲಬುರಗಿ ನಗರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಗೋಡೆಗಳ ಮೇಲೆ ಬರೆದಿರ್ತಕ್ಕಂಥ ಪ್ರಕರಣವನ್ನು FIR ಮಾಡಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬಣ್ಣ ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ನಡೆ ಸರಿಯಲ್ಲ. ವಿಶೇಷವಾಗಿ ಏನು ಇವತ್ತು ಅಪ್ಪುಗೌಡರ ವಿರುದ್ಧ ಪ್ರಕರಣ ದಾಖಲಿಸೋ ಸಂದರ್ಭದಲ್ಲಿ ಭಾಳಷ್ಟು ಜನ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಕಾನೂನು ತಲೆಬಾಗಿಲ್ಲ. ಒಂದು ಯಾವುದೇ ವಿತೌಟ್ ಪರ್ಮಿಷನ್, ಅನುಮತಿ ಇಲ್ಲರ್ದೇ ಒಂದೊಂದು ಬೈಕ್ ಮೇಲೆ 3 ಜನ ಬಂದರು. ಅನುಮತಿ ತಗೊಂಡಿಲ್ಲ. ಇದು ಕಾನೂನು ಉಲ್ಲಂಘನೆ ಅಲ್ವಾ? ಅವ್ರ ಮೇಲೆ ಯಾವ ಪ್ರಕರಣ ದಾಖಲಿಸಿದ್ರಿ? ಇದು ಇವತ್ತು ಕಾಂಗ್ರೆಸ್ನವರು ನೀವು ಏನಪ್ಪ ಅಂದರೆ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹೊರಿಸುವಂಥ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ. ಇವತ್ತು ಉತ್ತರ ಮತಕ್ಷೇತ್ರದಲ್ಲಿ ಏನು ಮೇಡಮ್ ಅವರು ಅದರ ಶಾಸಕಿ, ಅವರು ಇನ್ನು ಅಭಿವೃದ್ಧಿ ಕೆಲಸ ಏನೂ ಮಾಡಿಲ್ಲ, ಡೆವಲಪ್ಮೆಂಟ್ ವರ್ಕೇ ಮಾಡಿಲ್ಲ. ಜನ ಎಲ್ಲ ಅಂದರೆ ಜನ ನಾರ್ತ್ನಲ್ಲಿ ಜನ ಇವತ್ತು ಭಾಳಷ್ಟು ಪಕ್ಷತಪ್ಪಳ್ಳತ್ತಾರೆ. ಹೆಂಗಪ್ಪ ಆರಿಸ್ತಂದೆ ಇದ್ದವರಿಗೆ ಅಂತ. ನೀವು ಇದನ್ನು ಮರೆಮಾಚಲಿಕ್ಕೆ ಮುಗ್ಧರನ್ನು ಎತ್ತಿಕಟ್ಟುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ದಯವಿಟ್ಟು. ಇದು ಕಲಬುರಗಿಯಲ್ಲಿ ಇವತ್ತು ಇಡೀ ಹಿಂದೂ ಸಮಾಜ, ವಿಶೇಷವಾಗಿ ಕುರುಬ ಸಮಾಜ ಕೂಡ ಅಪ್ಪುಗೌಡರ ಜೊತೆ ನಾವು ನಿಲ್ತೇವೆ. ಅಪ್ಪುಗೌಡರ ವಿರುದ್ಧವಾಗಿ ಏನು ಪ್ರಕರಣ ದಾಖಲಿಸಿದಿರಿ, ಇದನ್ನು ಕೂಡಲೇ ಸರ್ಕಾರ ಹಿಂಪಡಿಬೇಕು. ಇಲ್ಲದೇ ಇದ್ದರೆ ಮುಂಬರುವ ದಿನದಲ್ಲಿ
ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚಂದ್ರಶೇಖರ್ ಪಾಟೀಲ್ ರೇವೂರು ಅಂದರೆ ಒಂದು ಹಿಂದುತ್ವದ ಹುಲಿಯಾಗಿದ್ದು. ರೇವೂರುಗೌಡರು ಪಾಟೀಲರ ಒಂದು ಮನೆತನ ಅಂತಂದರೆ ಒಂದು ಒಂದು ಶ್ರೇಷ್ಠವಾದ ಮನೆತನ, ಒಂದು ಒಳ್ಳೆಯ ಒಳ್ಳೆಯ ಸಂಸ್ಕಾರದಿಂದ ಬಂದಂಥ ಒಬ್ಬ ವ್ಯಕ್ತಿ ಅದರ ಅಪ್ಪುಗೌಡರು. ಅಪ್ಪುಗೌಡರ ರಾಜಕೀಯ ಬೆಳವಣಿಗೆಯನ್ನು ಸಹಿಸದೆ, ಅಪ್ಪುಗೌಡರ ರಾಜಕೀಯ ಬೆಳವಣಿಗೆ ಸಹಿಸದೆ ಕೆಲವು ಕಿಡಿಗೇಡಿಗಳು ದುರುದ್ದೇಶದಿಂದ ಈ ಥರ ರಾಜಕೀಯ ಷಡ್ಯಂತ್ರವನ್ನು ಮಾಡ್ಲತ್ತಾರ. ಇದು ಸರಿಯಲ್ಲ. ಅಪ್ಪುಗೌಡರು ಮುಂಬರುವ ದಿನದಲ್ಲಿ ಅವ್ರಿಗೆ ಒಳ್ಳೆಯ ಉಜ್ವಲ ಭವಿಷ್ಯ ಇದೆ. ಅಪ್ಪುಗೌಡರು ಇಂಥ ಅಪ್ಪುಗೌಡರು ಇವತ್ತು ತಾವು ಚಂದ್ರಶೇಖರ್ ಪಾಟೀಲ್ ರೇವೂರು ಫೌಂಡೇಶನ್ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಾರೆ. ಇವರ ಅಧಿಕಾರದಲ್ಲಿ ಇರಲಿ ಬಿಡಲಿ, ಯಾವತ್ತೂ ಕೂಡ ಬಡ ಬಗ್ಗರ ಬಗ್ಗೆ, ದೀನ ದಲಿತರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಸಹಾಯ ಮಾಡ್ತಾ ಬಂದಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಅಪ್ಪುಗೌಡ್ರು ಅಂದರೆ. ಇಂಥ ಒಂದು ವ್ಯಕ್ತಿಯನ್ನು ನಾಲಾಯಕ ಅಂತಕ್ಕಂಥ ತೇಜವಧೆ ಮಾಡ್ತಕ್ಕಂಥ ಸಮಾಜ ಜಾಲತಾಣ ನಾವೆಲ್ಲ ನೋಡಿದ್ದೀವಿ. ಇದು ಸರಿಯಲ್ಲ. ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ.